ಮಹಾಲಯ ಅಮಾವಾಸ್ಯೆಯ ವಿಶೇಷತೆ ಹಾಗೂ ಇದರ ಆಚರಣೆಯ ಮಹತ್ವವನ್ನು ತಿಳಿದುಕೊಳ್ಳಬೇಕೆಂದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಮಹಾಲಯ ಅಮಾವಾಸ್ಯೆಯ ಆಚರಣೆಯ ಇಂದಿನ ಉದ್ದೇಶ ಏನೆಂದು ತಿಳಿದುಕೊಳ್ಳೋಣ. ಮಹಾಲಯ ಅಮಾವಾಸ್ಯೆಯು ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಪಿತೃಪಕ್ಷದ ಕೊನೆಯ ದಿನವಾಗಿದೆ. ಈ ಆಚರಣೆಯು ನಮ್ಮನ್ನು ಅಗಲಿ ಹೋದ ಪಿತೃಗಳನ್ನು ಸ್ಮರಿಸಿಕೊಳ್ಳಲು ಹಾಗೂ ಅವರಿಗೆ ಗೌರವವನ್ನು ಸಲ್ಲಿಸಲು ಸಮರ್ಪಿತವಾದ ದಿನವೆಂದೇ ಹೇಳಲಾಗಿದೆ. ಈ ಆಚರಣೆಯ ಹಿಂದಿರುವ ಉದ್ದೇಶ ಏನೆಂದರೆ, ಈ ದಿನದಂದು ನಮ್ಮ ಪೂರ್ವಜರಿಗೆ ತರ್ಪಣ ಹಾಗೂ ಪಿಂಡವನ್ನು ದಾನ ಮಾಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಹಾಗೂ ಅವರು ನಮ್ಮನ್ನು ಆಶೀರ್ವದಿಸುತ್ತಾರೆಂಬ ನಂಬಿಕೆಯೂ ಕೂಡ ಇದೆ. ಈ ದಿನವನ್ನು ಸರ್ವಪಿತೃ ಅಮಾವಾಸ್ಯೆ ಹಾಗೂ ಸರ್ವ ವಿಸರ್ಜಿನಿ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ. ಹಾಗಾದರೆ ಈ ದಿನವು ಏನು ಮಹತ್ವವನ್ನು ಹೊಂದಿದೆ ಎಂದು ನೋಡೋಣ ಬನ್ನಿ. ಮಹಾಲಯ ಅಮಾವಾಸ್ಯೆಯು ಪಿತೃಪಕ್ಷದ 15 ದಿನದ ಕೊನೆಯ ದಿನವಾಗಿ ಆಚರಣೆ ಮಾಡುತ್ತೇವೆ. ಈ ದಿನವು ಪೂರ್ವಜರಿಗೆ ಶಾಂತಿ ಸಿಗಲು ಹಾಗೂ ಅವರಿಗೆ ಮೋಕ್ಷ ಸಿಗಲು ಹಾಗೂ ಅವರಿಗೆ ಗೌರವ ನೀಡಲೆಂದು ಆಚರಿಸಲಾಗುತ್ತದೆ. ಮಹಾಲಯ ಅಮಾವಾಸ್ಯೆಯ ದಿನದಂದು ಪಿತೃಗಳು ಇಷ್ಟಪಡುವ ತಿಂಡಿ ತಿನಿಸುಗಳನ್ನು ಮಾಡಿ ಅವರಿಗೆ ಅರ್ಪಿಸಿದರೆ ಅವರು ತೃಪ್ತರಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಹಾಗೂ ನಮ್ಮನ್ನು ಆಶೀರ್ವದಿಸುತ್ತಾರೆ. ಅವರ ಆಶೀರ್ವಾದದಿಂದ ನಮ್ಮ ಕೆಲಸ ಕಾರ್ಯಗಳೆಲ್ಲವೂ ನಿರ್ವಿಘ್ನವಾಗಿ ನಡೆಯುತ್ತವೆ ಎಂಬುದು ಕೂಡ ಒಂದು ನಂಬಿಕೆಯಾಗಿದೆ. ತರ್ಪಣ, ಪಿಂಡದಾನ ಹಾಗೂ ಶ್ರಾದ್ದ ಕಾರ್ಯಗಳನ್ನು ಮಾಡುವುದರಿಂದ ಪೂರ್ವಜರು ಸಂತೋಷಗೊಂಡು ನಮ್ಮನ್ನು ಹಾರೈಸುತ್ತಾರೆ ಎಂದು ಕೂಡ ಈ ದಿನದ ಮಹತ್ವ ಎಂದು ನಂಬಲಾಗಿದೆ. ತರ್ಪಣ ಹಾಗೂ ಪಿಂಡದಾನ. ಈ ದಿನದಂದು ಪಿತೃಗಳಿಗೆ ನೀರು, ಬಾರ್ಲಿ, ಅಕ್ಕಿ, ತುಪ್ಪ ಹಾಗೂ ಜೇನುತುಪ್ಪ, ಬಟ್ಟೆಗಳನ್ನು ನೀಡಿ ಪಿಂಡದಾನವನ್ನು ಮಾಡಿ ಪಿತೃಗಳಿಗೆ ತೃಪ್ತಿಪಡಿಸಲಾಗುತ್ತದೆ ಹಾಗೂ ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ಆಹಾರ, ಬಟ್ಟೆ, ಹಣ ಹಾಗೂ ಪಾತ್ರೆಗಳನ್ನು ದಾನ ಮಾಡುವ ಸಂಪ್ರದಾಯವೂ ಕೂಡ ಈ ದಿನ ಆಚರಿಸಲಾಗುತ್ತದೆ. ಹಸುಗಳಿಗೆ, ನಾಯಿಗಳಿಗೆ, ಕಾಗೆಗಳಿಗೆ, ಇರುವೆಗಳಿಗೆ ಈ ದಿನ ಆಹಾರ ನೀಡುವ ಆಚರಣೆಯೂ ಕೂಡ ಈ ದಿನ ನಾವು ಕಾಣಬಹುದು. ಶ್ರಾದ್ದ ಕಾರ್ಯ ಮಾಡುವುದರಿಂದ ಪಿತೃಗಳು ನಮ್ಮನ್ನು ಹಾರೈಸುತ್ತಾರೆ. ಇದರಿಂದ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು, ಒಳ್ಳೆಯ ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ನಡೆಯುವುದು ಎಂಬುದು ಒಂದು ನಂಬಿಕೆ ಆಗಿದೆ. ಸೊ ಈ ವಿಡಿಯೋ ನೋಡಿದ್ರಲ್ವಾ, ಇದೆಲ್ಲ ನಮ್ಮ ಹಿಂದೂ ಪುರಾಣದ ಕ್ಯಾಲೆಂಡರ್ನ ಭಾಗವಾಗಿದ್ದು ಈ ವಿಡಿಯೋದಲ್ಲಿ ತಿಳಿಸಿರುವುದು ಕೇವಲ ಜ್ಞಾನಕ್ಕೋಸ್ಕರ ಅಷ್ಟೇ. ಆದರೆ ಪಿತೃಪಕ್ಷದ ಆಚರಣೆ ಅವರವರ ಪದ್ಧತಿಯ ಆಚರಣೆಗೆ ಸಂಬಂಧಪಟ್ಟಿದ್ದು ಎಂದು ತಿಳಿಸುತ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.